ಇವತ್ತೆಲ್ಲ ನಿಮ್ಗೆ ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ ನನಗೆ ಯೂಟ್ಯೂಬ್ ಇಂದ ಸಿಲ್ವರ್ ಬಟನ್ ಬಂತು ಗೊತ್ತಾ. ಗೋಡೆ ಹಿಂದೆ ಇಲ್ಲೇ ನೇತಾಕಿದೀನಿ ನೋಡಿ. ನಂಗಂತೂ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್. ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಹೇಳೋಣ ಅಂತ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಚಾರ ಗೊತ್ತಾ, ನಂಗೆ ನಾಡಿದ್ದಿಂದ ಎಕ್ಸಾಮ್ ಇದೆ, ಬೇರೆ ಎಕ್ಸಾಮಿಗೆ ಓದ್ಕೋಬೇಕು. ಅಷ್ಟೇ ಅಂತಲೇ ಯೂಟ್ಯೂಬ್ ಅಲ್ಲಿ ವಿಡಿಯೋ ಕೂಡ ಮಾಡಬೇಕು. ಹಾಗಾಗಿ ನಾನು ಸ್ವಲ್ಪ ಓದ್ಕೊಳ್ತೀನಿ. ಇವತ್ತು ವ್ಲಾಗ್ ಮಾಡೋಣ ಅಂತ ಮಾಡಿದೆ. ತಲೆ ಆಟೆ ಏನೇ ಮಾಡ್ತಿದ್ಯಾ ನೀನು? ಓದ್ಕೊಳ್ಳೋದು ಬಿಟ್ಟು ವ್ಲಾಗ್ ಮಾಡ್ತೀನಿ ಅಂತ ಕ್ಯಾಮೆರಾ ಇಟ್ಕೊಂಡು ಕೂತಿದ್ಯಾ? ಚುಪ್ಪಿ ಅಮ್ಮ, ನಾನು ವ್ಲಾಗ್ ಮಾಡ್ತಿರೋದು ಕಾಣಿಸ್ತಿಲ್ವಾ? ವಿಡಿಯೋ ಎಲ್ಲ ಡಿಸ್ಟರ್ಬ್ ಆಯ್ತು ಗೊತ್ತಾ? ನೋಡಿಲಿ ಮತ್ತೆ ನಾನು ಶೂಟ್ ಮಾಡಬೇಕು ವಿಡಿಯೋನ. ನಾನು ವ್ಲಾಗ್ ವಿಡಿಯೋ ಮಾಡ್ತೀನಿ ಅಮ್ಮ. ಸಿಲ್ವರ್ ಬಟನ್ ಬಂದಿದ್ನೆಲ್ಲ ನನ್ನ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹೇಗೂ 1 ಲಕ್ಷ ಸಬ್ಸ್ಕ್ರೈಬರ್ ಆಯ್ತಲ್ವಾ, ಅದಕ್ಕೆ ಅವರಿಗೆಲ್ಲ ಥ್ಯಾಂಕ್ ಯು ಹೇಳೋ ವಿಡಿಯೋನೇ ಮಾಡಿಲ್ಲ ಗೊತ್ತಾ. ಅದನ್ನೇ ಮಾಡ್ತಿದ್ದೆ ಅಮ್ಮ. ನೀನ್ ಬರೀ ಡಿಸ್ಟರ್ಬೇ ಮಾಡ್ತೀಯಾ ಯಾವಾಗ್ಲೂ. ಅಯ್ಯೋ, ನೀನ್ ಬ್ಲಾಗ್ ವಿಡಿಯೋನ ಆಮೇಲೆ ಮಾಡ್ಬೋದು. ಫಸ್ಟ್ ನಿನಗೆ ಕೊಟ್ಟಿರೋ ಹೋಮ್ವರ್ಕ್ ಮುಗಿಸಿ ಎಕ್ಸಾಮಿಗೆ ಓದ್ಕೊಂಡು ಪ್ರಿಪೇರ್ ಆಗೋ. ಎಕ್ಸಾಮ್ ಅಲ್ಲಿ 0 ಮಾರ್ಕ್ಸ್ ಬಂದ್ರೆ ಅವಾಗ ನಿನಗೆ ನಾನೇ ವ್ಲಾಗ್ ಮಾಡಿ ಎಲ್ಲರಿಗೂ ಹೇಳ್ತೀನಿ ನೋಡು, ಚುಪ್ಪಿ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾಳೆ ಅಂತ. ಅದಕ್ಕೆ ಫಸ್ಟ್ ಓದ್ಕೊಂಡು ಮುಗಿಸಿ ನನಗೆಲ್ಲ ಒಪ್ಸು ಎಷ್ಟು ಓದಿದೀಯಾ ಅಂತ. ಆಮೇಲೆ ವ್ಲಾಗ್ ಆದ್ರೂ ಮಾಡ್ಕೋ, ಏನಾದ್ರೂ ಮಾಡ್ಕೋ. ವ್ಲಾಗ್ ಮಾಡಕ್ಕೂ ಬಿಡಲ್ಲ ಅಮ್ಮ ನೀನು. ಎಕ್ಸಾಮಿಗೆ 2 ಚಾಪ್ಟರ್ ಕೊಡ್ತಾರೆ. ಆ 2 ಚಾಪ್ಟರ್ನ ಓದಿ ಮುಗಿಸಿ ನನಗೆ ಒಪ್ಸು ಕ್ವೆಶ್ಚನ್ ಅಂಡ್ ಆನ್ಸರ್. ಆಮೇಲೆ ನೀನ್ ಬೇಕಾದ್ರೆ ವಿಡಿಯೋ ಮಾಡ್ಕೊ, ನಾನು ಬೇಡ ಅನ್ನಲ್ಲ. ಫಸ್ಟ್ ಓದ್ ಮುಗಿಬೇಕು, ಓದೇ ಫಸ್ಟ್ ಪ್ರಿಫರೆನ್ಸ್. ಆಯ್ತು, ಇವಾಗಲೇ 2 ಚಾಪ್ಟರ್ನ ಪಟ 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 ಓದಿ ನಾನೆಲ್ಲ ಪ್ರಾಕ್ಟೀಸ್ ಮಾಡಿ ನಿನ್ನ ಹತ್ರ ಬಂದು ಒಪ್ಪಿಸ್ತೀನಿ ಅಮ್ಮ. ಒಪ್ಸಾದ್ಮೇಲೆ ವ್ಲಾಗ್ ವಿಡಿಯೋ ಮಾಡ್ಬಿಟ್ಟು ಆಮೇಲೆ ಎಲ್ಲರಿಗೂ ಸಿಲ್ವರ್ ಬಟನ್ ತೋರಿಸಿ ಥ್ಯಾಂಕ್ಸ್ ಹೇಳ್ತೀನಿ ಸಬ್ಸ್ಕ್ರೈಬರ್ಸಿಗೆಲ್ಲ. ನೀನು ಹೋಗು ಅಡುಗೆ ಮಾಡ್ತಿರು, ಅಷ್ಟರೊಳಗಡೆ ನಾನೆಲ್ಲ ಓದ್ಬಿಟ್ಟು ಹೆಂಗ್ ಒಪ್ಪಿಸ್ತೀನಿ ನೋಡ್ತಿರು. ಹಾ ನೋಡ್ತೀನಿ, ಓದ್ಕೋ ಓದ್ಕೋ. ಇವಾಗ ಈ ಕ್ಯಾಮ್ರಾನ ಸೈಡ್ ಅಲ್ಲಿ ಇಟ್ಟು 2 ಚಾಪ್ಟರ್ನ ಪಟ 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 ಓದ್ಕೊಂಡ್ಬಿಡ್ತೀನಿ. ಎಲ್ಲ ನನಗೆ ಗೊತ್ತು, ಅದ್ರಲ್ಲಿ ಒಂದು ಸ್ವಲ್ಪ ರಿವೈಸ್ ಮಾಡೋದು ಆಗೋಯ್ತು. ಇದೆಲ್ಲ ಈಸಿ ಕ್ವೆಶ್ಚನ್ ಅಂಡ್ ಆನ್ಸರ್, ನಾನಂತೂ ತುಂಬಾ ಚೆನ್ನಾಗಿ ಕಲ್ತ್ಕೋಬಹುದು. ಇವಾಗಲೇ ಓದ್ಕೊಂತೀನಿ. ಓಕೆ, ಈ ಕ್ವೆಶ್ಚನ್ ಕಲ್ತಾಯ್ತು. ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ಕಲಿತೀನಿ. ಓದ್ಕೊಳೋ ಲಾವಿಶು, ನೀನು ದೊಡ್ಡವನಾಗು, ನಿನಗೂ ಗೊತ್ತಾಗುತ್ತೆ ಆಮೇಲೆ ಎಷ್ಟು ಕಷ್ಟ ಗೊತ್ತಾ ಓದೋದು. ದೊಡ್ಡ ದೊಡ್ಡ ಕ್ವೆಶ್ಚನ್ ಅಂಡ್ ಆನ್ಸರ್ ಎಲ್ಲ ಓದ್ಬೇಕು ಗೊತ್ತಾ. ಇವಾಗ ನಾನು ಓದ್ಕೊಳ್ತಿದ್ದೀನಿ, ಡಿಸ್ಟರ್ಬ್ ಮಾಡಬೇಡ ಹೋಗು. ಇದೆಲ್ಲ ಓದ್ಬಿಟ್ಟು ನಾನು ಅಮ್ಮಂಗೆ ಒಪ್ಪಿಸ್ಬೇಕು. ಹೌದಾ? ಹಂಗಾರೆ ನಾನು ಓದ್ಕೊಂತೀನಿ ಇವಾಗ. ಚುಪ್ಪಿ, ಏನೇ ತಮ್ಮನ ಹತ್ರ ಜಗಳ ಆಡ್ತಿದೀಯಾ? ಕತ್ತೆ ವಯಸ್ಸಾದಂಗ ವಯಸ್ಸಾಗಿದೆ, ಅವ್ನು ಸಣ್ಣವನು, ಅವನ ಹತ್ರ ಕಿತಾಪತಿ ಮಾಡ್ತೀಯಾ ನೀನು? ನೋಡೆ ನೋಡೆ ಅಮ್ಮ, ಇವನ್ ತಲೆ ಹಟ್ಟೆನಾ? ನಾನು ಓದ್ಕೋಬೇಕು, ನನಗೆ ಡಿಸ್ಟರ್ಬ್ ಮಾಡಬೇಡ ಅಂದ್ರೆ ಇಲ್ಲಿ 1 2 ಬಾಳೆಲ್ಲ 2 ಅಂತ ಕೂಗ್ತಾ ಕೂಗ್ತಾ ಕಿಚ್ಚಿ ಕಿಚ್ಚಿ ಓದ್ಕೊಂತಿದ್ದಾನೆ ಕಣೆ ಅಮ್ಮ. ಇವ್ನು ಹಿಂಗ್ ಕೂಗಾಡಿದ್ರೆ ನನಗೆ ಹೆಂಗ್ ಓದ್ಕೊಳಕ್ ಆಗುತ್ತೆ ನೋಡು. ಅದಕ್ಕೆ ತೆಗೆದು ಬಾರಿಸ್ತೀನಿ ಅಂತ ಹೇಳಿದೆ. ಇವ್ನು ಹಿಂಗೆ ಡಿಸ್ಟರ್ಬ್ ಮಾಡಿದ್ರೆ ಒಂದು ಪೆಟ್ ಕೊಟ್ಟೆ ಇರ್ತೀನಿ ನೋಡು ಅಮ್ಮ. ಅಬ್ಬಬ್ಬಬ್ಬಾ, ಎಷ್ಟು ಜೋರಾಗಿದೆಯೇ ನೀನು ತಲೆ ಹರಟೆ. ಇರು, ಇವಾಗಲೇ ಕ್ಯಾಮ್ರಾ ತೆಗೆದು ಬೀರು ಒಳಗಡೆ ಲಾಕ್ ಮಾಡ್ತೀನಿ. ಅವಾಗ ಓದೆಲ್ಲ ಮುಗಿಸಿದ್ಮೇಲೆ ನನ್ನ ಹತ್ರ ಬಂದು ಕೇಳು ಕ್ಯಾಮ್ರಾನ, ಆಮೇಲೆ ಕೊಡ್ತೀನಿ. ತಮ್ಮಂಗೆ ಹೊಡಿತೀನಿ ಅಂತ ಹೇಳ್ತೀಯಾ? ಅಮ್ಮ ಅಮ್ಮ ಬೇಡ ಕಣೆ ಅಮ್ಮ,
ಏನ್ ಬೇಕು, ಕ್ಯಾಮ್ರಾನು ಕೊಡಲ್ಲ, ಏನು ಕೊಡಲ್ಲ. ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಬೇಕು ಅಂತ ಓದನ್ನೆಲ್ಲ ಬಿಟ್ಟು ಕೂತ್ಕೊಂತೀಯಾ? ಫಸ್ಟ್ ಓದು, ಹಾಗೆ ತಮ್ಮಂಗು ಪಕ್ಕದಲ್ಲೇ ಕುತ್ಕೊಂಡು ಓದ್ಸು. ಅವನಿಗೆ ಇವತ್ತು ABCD ಎಲ್ಲ ಬರ್ಸು, ಅದ್ರ ಜೊತೆ ನೀನು ಓದ್ಕೋ, ಆಯ್ತಾ? ಏನು ಈ ತಲೆ ಹಟ್ಟೆ ನಾನು ಓದಿಸ್ಬೇಕಾ? ನನ್ನ ತಲೆ ಕೆಟ್ಟು ಹೋಗುತ್ತೆ ಕಣೆ ಅಮ್ಮ. ನಾನು ತುಪ್ಪಿ ಅಕ್ಕನೇ ಓದಿಸ್ಬೇಕು. ನೀನು ಓದ್ಕೋ, ಅವನಿಗೂ ಓದ್ಸು, ಆಮೇಲೆ ನಿನಗೆ ಕ್ಯಾಮ್ರಾ ಸಿಗುತ್ತೆ. ವಿಶು, ನಿನ್ನಿಂದ ಎಷ್ಟು ಎಡವಟ್ಟಾಯ್ತು ನೋಡು. ಯಾಕೋ ನನಗೆ ಹಿಂಸೆ ಕೊಡ್ತೀಯಾ? ನಾನು ಓದ್ಬೇಕು ಕಣೋ. ಓದ್ಕೊಳಕ್ಕೂ ಬಿಡಲ್ಲ, ವಿಡಿಯೋ ಮಾಡಕ್ಕೂ ಬಿಡಲ್ಲ. ಅಮ್ಮ ವಿಡಿಯೋ ಮಾಡಕ್ ಬಿಡಲ್ಲ, ಅಮ್ಮನ ಮಗ ನನಗೆ ಓದ್ಕೊಳಕ್ ಬಿಡಲ್ಲ. ನಾನು ಎಲ್ಲಿಗೆ ಹೋಗ್ಲಿ? ಒಂದು ಕೆಲಸ ಮಾಡ್ತೀನಿ, ನನ್ನ ಫ್ರೆಂಡ್ ಮನೆಗೆ ಹೋಗಿ ಓದ್ಕೊಂಡ್ಬಿಟ್ಟು ಬರ್ತೀನಿ. ಫ್ರೆಂಡ್ಸ್ ನೋಡಿ, ನನ್ನ ತಮ್ಮ ಲಾವಿಶ್ ಎಷ್ಟು ಕಾಟ ಕೊಡ್ತೀಯಾನೆ. ವಿಡಿಯೋ ಮಾಡಕ್ ಅಮ್ಮ ಬಿಡ್ಲಿಲ್ಲ, ಇವನು ಓದ್ಕೊಳಕ್ ಬಿಡ್ತಿಲ್ಲ, ಕಾಟ ಕೊಡ್ತೀಯಾನೆ. ನಾನು ಗಂಜಲಿ ಮನೇಲಿ ಕುತ್ಕೊಂಡು ಓದ್ಕೊಂತೀನಿ, ಆಯ್ತಾ? ಎಕ್ಸಾಮ್ಸ್ ಬಂತು, ಎಕ್ಸಾಮ್ ಅಲ್ಲಿ ಕೋಳಿ ಮೊಟ್ಟೆ ತಗೊಂಡ್ರೆ ಅಮ್ಮ ಸರಿ ಚಚ್ತಾಳೆ. ಒಳ್ಳೆ ಮಾರ್ಕ್ಸ್ ತಗೋಬೇಕು, ಆಯ್ತಾ? ಹಾಗಾಗಿ ಓದ್ಕೊಬೇಕು. ನಿಮ್ಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.